ಈಗ ಬೇನಾಮಿ ಹೆಸರಲ್ಲಿ 600 ಸೈಟ್ ಹಂಚಿಕೆ ಆಗಿದೆ ಅಂತ ಇಡಿ ಅವರೆಲ್ಲರೂ ದಾಖಲೆಗಳನ್ನು ಮುಟ್ಟುಗೋಲು ಹಾಕೊಂಡಿದ್ದಾರೆ. ಸಿಎಂ ರಾಜೀನಾಮೆಗೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಸರ್. ಯಾರು ಒತ್ತಾಯ ಮಾಡ್ತಿರೋದು? ಬಿಜೆಪಿ ಅವರು ಮೊದಲಿಂದನೂ ಒತ್ತಾಯ ಮಾಡ್ತಾರೆ. ಇದೇನು ಹೊಸದೇನಲ್ಲ. ಅವ್ರಿಗೆ ಬೇಕಾಗಿರೋದೇ ಅದು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋದು ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಇಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ಬಟ್ ಸ್ಪಷ್ಟವಾಗಿ ಹೇಳ್ತಾರೆ ಸರ್ ಅವರು, ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯನವರು ಪ್ರಭಾವ ಬೀರಿನೇ ಸೈಟ್ಗಳನ್ನು ಪಡೆದುಕೊಂಡು. ಇಡಿ ಆ ರೀತಿ ಎಲ್ಲೂ ಹೇಳಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಿಮ್ಮಿಂದಾನೆ ಮಾಧ್ಯಮದಿಂದ ತಿಳ್ಕೊಂಡಿರೋದು. ಇಡಿ ಅವರು ಸಿದ್ದರಾಮಯ್ಯನವರು ನೇರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇಡಿ ಅವರು ಹೇಳಿದ. ಯಾವ ಥರ ಇದ್ರೆ ಹೇಳಿ ಸರ್. ಕಾಂಗ್ರೆಸ್ ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಪ್ರತಿ ಸರಿ ಹೇಳ್ತೀರಿ ಸರ್, ಆದರೆ ನೀವು ಸತ್ಯವಾದಂಥ ವಿಚಾರವನ್ನ ಹೇಳಿದ್ರೆ ಬಾಯಿ ಮುಚ್ಕೊಂಡಿರಿ ಅಂತ ಎಐಸಿಸಿ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗಿ ರಾಜಿ ಆಗ್ಬಿಟ್ರ ಸರ್. ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದ್ರು ನಾನು ಉತ್ತರ ಕೊಡಲ್ಲ. ಥ್ಯಾಂಕ್ ಯು. ಸರ್, ಈಗ ಬೇನಾಮಿ ಹೆಸರಲ್ಲಿ 600 ಸೈಟ್ ಹಂಚಿಕೆ ಆಗಿದೆ ಅಂತ ಇಡಿ ಅವರೆಲ್ಲರೂ ದಾಖಲೆಗಳನ್ನು ಮುಟ್ಟುಗೋಲು ಹಾಕೊಂಡಿದ್ದಾರೆ. ಸಿಎಂ ರಾಜೀನಾಮೆಗೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಸರ್. ಯಾರು ಒತ್ತಾಯ ಮಾಡ್ತಿರೋದು? ಬಿಜೆಪಿ ಅವರು ಮೊದಲಿಂದನೂ ಒತ್ತಾಯ ಮಾಡ್ತಾರೆ. ಇದೇನು ಹೊಸದೇನಲ್ಲ. ಅವ್ರಿಗೆ ಬೇಕಾಗಿರೋದೇ ಅದು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋದು ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಇಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ಬಟ್ ಸ್ಪಷ್ಟವಾಗಿ ಹೇಳ್ತಾರೆ ಸರ್ ಅವರು, ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯನವರು ಪ್ರಭಾವ ಬೀರಿನೇ ಸೈಟ್ಗಳನ್ನು ಪಡೆದುಕೊಂಡು. ಇಡಿ ಆ ರೀತಿ ಎಲ್ಲೂ ಹೇಳಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಿಮ್ಮಿಂದಾನೆ ಮಾಧ್ಯಮದಿಂದ ತಿಳ್ಕೊಂಡಿರೋದು. ಇಡಿ ಅವರು ಸಿದ್ದರಾಮಯ್ಯನವರು ನೇರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇಡಿ ಅವರು ಹೇಳಿದ. ಯಾವ ಥರ ಇದ್ರೆ ಹೇಳಿ ಸರ್. ಕಾಂಗ್ರೆಸ್ ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಪ್ರತಿ ಸರಿ ಹೇಳ್ತೀರಿ ಸರ್, ಆದರೆ ನೀವು ಸತ್ಯವಾದಂಥ ವಿಚಾರವನ್ನ ಹೇಳಿದ್ರೆ ಬಾಯಿ ಮುಚ್ಕೊಂಡಿರಿ ಅಂತ ಎಐಸಿಸಿ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗಿ ರಾಜಿ ಆಗ್ಬಿಟ್ರ ಸರ್. ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದ್ರು ನಾನು ಉತ್ತರ ಕೊಡಲ್ಲ. ಥ್ಯಾಂಕ್ ಯು.